ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ರಾಜ್ಯದಲ್ಲಿ ಬಿಜೆಪಿ ನಾಯಕರಿಗೆ ಮಾಜಿ ಡಿಸಿಎಂ KS ಈಶ್ವರಪ್ಪನವರು ಮತ್ತೊಂದು ಸಾರಿ ಸಡ್ಡು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಈ ಬಾರಿ ಅವರು ಸಡ್ಡು ಹೊಡೆದಿರುವಂಥದ್ದು ಬಹಳಷ್ಟು ವಿಶೇಷವಾಗಿದೆ ಮತ್ತು ಬಹಳಷ್ಟು ಶಕ್ತಿಯನ್ನು ಪ್ರದರ್ಶನ ಮಾಡೋಕ್ಕೆ ಅವರು ಸಜ್ಜಾಗಿದ್ದಾರೆ ಅಂತಲೇ ಹೇಳ್ಬೋದು. ಕಾರಣ ಇಷ್ಟೇ, ಈ ಹಿಂದೆ ಏನು ರಾಯಣ್ಣ ಬ್ರಿಗೇಡನ್ನು ಅವರು ಮಾಡಿದರು, ಅದನ್ನು BJP ಹೈಕಮಾಂಡ್ ಒತ್ತಾಯದ ಮೇರೆಗೆ, ಅವರ ಸೂಚನೆ ಮೇರೆಗೆ ಅದನ್ನು ಕೈ ಬಿಟ್ಟಿದ್ದರು. ಆದರೆ ಈಗ ಮತ್ತೆ ಅದಕ್ಕೆ ಅವರು ಈಶ್ವರಪ್ಪನವರು ಮುಂದಾಗಿರುವಂಥದ್ದು ರಾಯಣ್ಣ ಬ್ರಿಗೇಡ್ಗೆ ಪರ್ಯಾಯವಾಗಿ ಮತ್ತು ಅದೇ ರೀತಿಯ ಪೂರಕವಾಗಿ ಮತ್ತೊಂದು ಸಂಘಟನೆಯನ್ನು ಮಾಡೋದಕ್ಕೆ ಅವರು ರೆಡಿಯಾಗಿದ್ದಾರೆ. ಅದಕ್ಕೆ ಪೂರಕವಾಗಿ ವಿಜಯಪುರದಲ್ಲೇ ಮೊದಲ ಸಭೆಯನ್ನು ಅವರು ಮಾಡಿರುವಂಥದ್ದು. ವಿಜಯಪುರದ ಮಹಲ್ ಐನಾಪುರದಲ್ಲಿರುವಂತಹ ಹುಲ್ಜಂತಿ ಮಠದಲ್ಲಿ ಅವರು ಸಭೆಯನ್ನು ನಡೆಸುವ ಮೂಲಕ ಮತ್ತೊಮ್ಮೆ ರಾಜ್ಯ BJP ನಾಯಕರಿಗೆ ಮತ್ತು ಕೇಂದ್ರ BJP ನಾಯಕರಿಗೆ ಪರೋಕ್ಷವಾಗಿ ಸಡ್ಡು ಹೊಡೆದಿರುವಂಥದ್ದು. ಯಾರು ತಮಗೆ ಟಿಕೆಟನ್ನು ತಪ್ಪಿಸಿದ್ದಾರೆ ಅವರಿಗೆ ಪರೋಕ್ಷವಾಗಿ ಈ ಮೂಲಕ ಉತ್ತರ ಕೊಡೋಕ್ಕೆ ಈಶ್ವರಪ್ಪನವರು ಸದ್ದಾಗಿರುವಂಥದ್ದು. ನಿನ್ನೆ ಸಭೆಯಲ್ಲೂ ಸಹಿತ ಬಹಳಷ್ಟು ಜನ ಕುರುಬ ಸಮುದಾಯದ ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು, ಮುಖಂಡರು, ಮತ್ತು ಈಶ್ವರಪ್ಪನವರ ಆಪ್ತರು ಎಲ್ಲರೂ ಅಲ್ಲಿ ಸೇರಿಕೊಂಡಿದ್ದರು. ಅವರೆಲ್ಲರೂ ಪರೋಕ್ಷವಾಗಿ ಯಡಿಯೂರಪ್ಪನವರ ವಿರುದ್ಧ ಮತ್ತು ಅವರ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಈಶ್ವರಪ್ಪನವ್ರಿಗೆ ಈ ರಾಯಣ್ಣ ಬ್ರಿಗೇಡ್ ಕಟ್ಟಿದಾಗ ಕೇಂದ್ರದ ಹೈಕಮಾಂಡ್ ಬಳಿ ಕರ್ಕೊಂಡು ಹೋಗಿ ಅದನ್ನು ರದ್ದು ಮಾಡಿಸಿದರು. ಜೊತೆಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಅವರಿಗೆ ಮೋಸ ಮಾಡಿದರು ಅಂಥೇಳಿ ಯಡಿಯೂರಪ್ಪ ಮತ್ತು ಅವರ ಮಗನ ವಿರುದ್ಧ ಪರೋಕ್ಷವಾಗಿ ಅಲ್ಲಿ ಸಭೆಯಲ್ಲಿ ಭಾಗವಹಿಸಿದರು, ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಈಶ್ವರಪ್ಪನವರು ಸಂಘಟನೆಯನ್ನು ಬಲಪಡಿಸಬೇಕು ಅಂತ ಹೇಳಿ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಸೊ ಅದರ ಮುಂದುವರಿದ ಭಾಗವಾಗಿಯೇ ಈಶ್ವರಪ್ಪನವರು ಅಕ್ಟೋಬರ್ 20ಕ್ಕೆ ಬಾಗಲಕೋಟೆಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರಾಜ್ಯದ ಎಲ್ಲ ಭಾಗಗಳಲ್ಲಿರುವಂತಹ ನಮ್ಮ ಅಭಿಮಾನಿಗಳು, ಬೆಂಬಲಿಗರು ಬರಬೇಕು ಅಂತ ಹೇಳಿ ಅವರು ಕರೆಯನ್ನು ನೀಡಿದ್ದಾರೆ. ಸೊ ಈ ಮೂಲಕ ಅವ್ರು ಏನಂತಂದರೆ ರಾಯಣ್ಣ ಬ್ರಿಗೇಡ್ ಏನಿತ್ತು ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಸಂಘಟನೆಯನ್ನು ಕಟ್ಟುವುದರ ಮೂಲಕ ಮತ್ತೆ ರಾಜ್ಯ BJP ನಾಯಕರಿಗೆ ಸಡ್ಡು ಹೊಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇವೆ. ಆದರೆ ಈ ಬಾರಿ ಬಹಳಷ್ಟು ವಿಶೇಷ ಏನು ಅಂತಂದರೆ ರಾಯಣ್ಣ ಬ್ರಿಗೇಡ್ಗೆ ಪರ್ಯಾಯವಾಗಿ ಒಂದು ಹೆಸರನ್ನು ಕೊಟ್ಟಿರುವಂಥದ್ದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್, RCB ಅಂತ ಹೇಳಿ ಅದಕ್ಕೆ ಕರೆಯುವಂಥ ಹೆಸರಿಡುವಂಥ ಸಾಧ್ಯತೆ ಬಹುತೇಕ ಅಧಿವಾಗಿರುವಂಥದ್ದು. ಇದಕ್ಕೆ ಕಾರಣ ಇಷ್ಟೇ, ಕೂಡಲ ಸಂಗಮದ ಶ್ರೀಗಳು ಸಹಿತ ಅವರಿಗೆ ಸಲಹೆಯನ್ನು ಕೊಟ್ಟಿದ್ರು. ಅಂದರೆ ಹಿಂದುಳಿದ ವರ್ಗಗಳ ಒಂದು ನಾಯಕರಾಗಿ ನೀವು ಗುರುತಿಸ್ಕೊಂಡಿರೋದ್ರಿಂದ ಮತ್ತು ಆ ಸಮುದಾಯಕ್ಕೆ ನ್ಯಾಯ ಸಿಗೋ ಕಾರಣದಿಂದಾಗಿ ನೀವೊಂದು ಸಂಘಟನೆಯನ್ನು ಮಾಡ್ಕೊಳ್ಳಿ ಅಂತೇಳಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದರು. ಆ ಸಲಹೆಯನ್ನು ಸ್ವೀಕರಿಸಿದಂಥ ಈಶ್ವರಪ್ಪನವರು ಈ ಒಂದು ಸಂಘಟನೆ ಕಟ್ಟೋದಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಏನಂತಂದರೆ ರಾಯಣ್ಣ ಮತ್ತು ಚೆನ್ನಮ್ಮ ಇಬ್ಬರ ಹೆಸರನ್ನು ಇಡುವ ಮೂಲಕ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಬೇಕು ಅಂತೇಳಿ ಕಳೆದ ಬಾರಿ ಏನು ರಾಯಣ್ಣ ಬ್ರಿಗೇಡನ್ನು ಮಾಡಿದ್ರು, ಆವಾಗ ಬಹಳಷ್ಟು ಬೆಂಬಲ ವ್ಯಕ್ತವಾಗಿತ್ತು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಕುರುಬ ಸಮುದಾಯದವರು ಕಾಣಿಸ್ತಾ ಇದ್ರು. ಅದನ್ನು ಹಿಂದುಳಿದ ವರ್ಗದವರು ಅಂತ ಹೇಳ್ಕೊಂಡಿದ್ರು ಸಹಿತ ಬೇರೆ ಬೇರೆ ಸಮುದಾಯದ ಮುಖಂಡರು ಬೆಂಬಲ ಕೊಟ್ಟರು ಸಹಿತ ಕುರುಬ ಸಮುದಾಯದ ಏನು ಬೆಂಬಲಿಗರಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾ ಇದ್ರು. ಆದರೆ ಅದಕ್ಕೆ ಪರ್ಯಾಯವಾಗಿ ಈಗ ಬಾರಿ ಏನಂದರೆ ರಾಯಣ್ಣ ಪ್ಲಸ್ ಚೆನ್ನಮ್ಮ ಅಂತೇಳಿ ಹೆಸರಿಟ್ಟಿರೋ ಕಾರಣದಿಂದಾಗಿ ಅದಕ್ಕೆ ಬಹಳಷ್ಟು ಬೆಂಬಲ ವ್ಯಕ್ತವಾಗುವ ಸಾಧ್ಯತೆಯೇ ಅಧಿಕವಾಗಿರುವಂಥದ್ದು. ಕಾರಣ ಇಷ್ಟೇ, ಪಂಚಮಸಾಲಿ ಸಮುದಾಯದ ಮುಖಂಡರು ಸಹಿತ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿರೋದ್ರಿಂದಾಗಿ ಈ ಬಾರಿ ಏನು ಸಂಘಟನೆ ಇರುತ್ತೆ ಅದು ಬಹಳ ಏನು ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಅದು ಏನು ಯಾರಿಗಾರು ಟಿಕೆಟನ್ನು ತಪ್ಪಿಸಿದರೆ ಅವರಿಗೆ ಬಹಳಷ್ಟು ಉತ್ತರ ಕೊಡೋ ಸಾಧ್ಯತೆ ಇರುವಂಥದ್ದೇ ಅಧಿಕವಾಗಿರುವಂಥದ್ದು. ಇನ್ನು ಪರ್ಯಾಯವಾಗಿ ಹೇಳಬೇಕಾದ್ರೆ ಈ ಸಂಘಟನೆಗೆ ವಿಚಾರಕ್ಕೆ ಬಂದರೆ ರಾಯಣ್ಣ ಮತ್ತು ಚೆನ್ನಮ್ಮ ಹೆಸರಿಟ್ಟೋ ಕಾರಣದಿಂದಾಗಿ ಏನು BJPಯಲ್ಲಿ ವಿಜೇಂದ್ರ ಅವರ ವಿರೋಧಿ ಟೀಮ್ಗಳಂತ ಇರುತ್ತೆ, ಆ ಟೀಮು ಇವರಿಗೆ ಈಶ್ವರಪ್ಪನವ್ರಿಗೆ ಬಹುತೇಕ ಸಪೋರ್ಟ್ ಮಾಡುವಂಥ ಸಾಧ್ಯತೆಯೇ ಅಧಿಕವಾಗಿರುವಂಥದ್ದು. ಕಾರಣ ಇಷ್ಟೇ, ಈಶ್ವರಪ್ಪನವರು ಈಗ ಏನು ವಿರೋಧಿ ಟೀಮ್ ಇದೆ ಅಂದರೆ ಯತ್ನಾಳ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲನ ಜೊತೆಗೆ ವಿಜೇಂದ್ರ ಅವರ ವಿರೋಧಿ ಟೀಮ್ ಏನಿದೆ ಆ ಟೀಮ್ನಲ್ಲಿ ಅತಿ ಹೆಚ್ಚು ಅನುಭವಿಗಳು ಅಂತಂದರೆ KS ಈಶ್ವರಪ್ಪನವರು. ಅವರು ಪಕ್ಷದಲ್ಲಾಗಿರ್ಬೋದು ಮತ್ತು ಸರ್ಕಾರದಲ್ಲಿ ಬಹಳಷ್ಟು ಹುದ್ದೆಗಳನ್ನು ಅನುಭವಿಸಿದ್ದಾರೆ. ಸಂಘಟನೆಯಲ್ಲಿ ಸಹಿತ ಅವರಿಗೆ ಬಹಳಷ್ಟು ಗ್ರಿಪ್ ಇರೋದ್ರಿಂದ ಬಹುತೇಕ ಏನು ವಿರೋಧ ಟೀಮ್ ಇದೆ ವಿಜೇಂದ್ರ ಅವರ ವಿರೋಧಿ ಟೀಮು, ಆ ಎಲ್ಲ ಟೀಮ್ಗಳ ನೇರವಾಗಿ ಇಲ್ಲದೇ ಇದ್ರೂ ಸಹಿತ ಪರೋಕ್ಷವಾಗಿ ಆದರೂ ಈಶ್ವರಪ್ಪನವ್ರಿಗೆ ಸಪೋರ್ಟ್ ಮಾಡೋ ಸಾಧ್ಯತೆ ಅಧಿಕವಾಗಿರೋದ್ರಿಂದಾಗಿ ಈ ಬಾರಿ ಏನವರು ಸಂಘಟನೆಯನ್ನು ಕಟ್ತಾ ಇದ್ದಾರೆ ಅದು ಬಹಳಷ್ಟು ಪ್ರಬಲವಾಗಿರೋ ಸಾಧ್ಯತೆಯೇ ಅಧಿಕವಾಗಿರುವಂಥದ್ದು. ಮತ್ತು ಈ ಹಿಂದೆ ಟಿಕೆಟ್ ತಪ್ಪಿರೋ ವಿಚಾರ ಮತ್ತೆ ಮುನ್ನೆಲೆಗೆ ಬಂದು ನನ್ನ ವಿರುದ್ಧ ಅನ್ಯಾಯ ಆಗಿದೆ ಅಂತ ಹೇಳಿ ಏನವರು ಹೇಳ್ಕೊಂಡ್ರು ಈಶ್ವರಪ್ಪನವರು, ಅದಕ್ಕೆ ಧ್ವನಿಗೂಡಿಸೋದಕ್ಕೆ ಬಹಳಷ್ಟು ಜನ ಮುಂದೆ ಬರೋ ಸಾಧ್ಯತೆಯೇ ಅಧಿಕವಾಗಿರುವಂಥದ್ದು. ಅಕ್ಟೋಬರ್ 20 ಸಂಡೇ ಆಗುತ್ತೆ. ಅಕ್ಟೋಬರ್ 20 ಇಡೀ ರಾಜ್ಯದಲ್ಲಿರಂತ ಈ ರೀತಿ ಹಿಂದುತ್ವವಾದಿಗಳು ಮತ್ತೆ ಹೇಳ್ತೀನಿ, ಎಲ್ಲಾ ಪಕ್ಷದವರು ಇರಬೇಕು. ಹಿಂದುತ್ವವಾದಿಗಳಲ್ಲಿ ಎಲ್ಲಾ ಜಾತಿಯವರಿಗೂ ತೊಂದರೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅವ್ರಿಗೆ ಹೇಳಿಕೆ ಗೋಚರ ಮಾಡ್ತಾ ಇರೋ ಕೆಲಸ. ಈ ನಿಟ್ಟಿನಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಬ್ರಿಗೇಡ್ ಸಂದರ್ಭದಲ್ಲಿ ಯಾರೋ ಓಡಾಡಿದ್ದಾರೆ, ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೂ ತಿಳಿಸಿ. ವಿಜಾಪುರ, ಬಾಗಲಕೋಟೆ ಅಂತ ನೀವು ಬರ್ತೀರಿ, ಇಲ್ಲಿ ಬರೋಂಥ ಸಂದರ್ಭದಲ್ಲಿ ಇನ್ಯಾವ ತಾಲೂಕಿನಿಂದ ಇನ್ನೂ ಹೆಚ್ಚಿನ ಸಂಖ್ಯೆ ಬರ್ಬೋದು ಲೆಕ್ಕ ಹಾಕೊಂಡು ಇಡೀ ರಾಜ್ಯದಲ್ಲಿ ಅದಕ್ಕೆ ಪ್ರಯತ್ನ ಮಾಡೋಣ. ಇದು ಮೊದಲನೇದು. 20ನೇ ತಾರೀಕು ಅಕ್ಟೋಬರ್ 20 ಬಾಗಲಕೋಟೆನಲ್ಲಿ ಇಡೀ ರಾಜ್ಯದ ಒಂದು ಕಾರ್ಯಕರ್ತರ ಒಂದು ಸಮಾವೇಶ. ಇದು ನಂಬರ್ 1. ನಿನ್ನೆ ಜಗದ್ಗುರುಗಳು ಎಲ್ಲ ನೆನ್ನೆ ಸೇರಿದ್ರು. ಅವರೆಲ್ಲರದು ಅಪೇಕ್ಷೆ
ನಿಮಗೆ ನಾವು ಆಶೀರ್ವಾದ ಮಾಡಕ್ ತಯಾರಿದ್ದೀವಿ. ತುಂಬಾ ಸ್ಪಷ್ಟವಾಗಿ ಮಾತಾಡೋದು ಸ್ವಾಮಿಗಳು. ನಿನ್ನೆ ನೇರವಾಗಿ ಅವ್ರು ಹೇಳ್ಬಿಟ್ರು, ಹೆಸರನ್ನು ಇಟ್ಟು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹೆಸರನ್ನು ಇಟ್ಬಿಟ್ಟು ಪೂಜ್ಯ ಜಯಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ರು. ಅದನ್ನು ಲೆಕ್ಕದಲ್ಲಿ ಇಟ್ಕೊಂಡು ಏನ್ ಹೆಸರಿಡಬೇಕು ಅನ್ನೋದು ಅವ್ರು ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಣ. ಮತ್ತು ಅವರ ಪೂಜ್ಯ ಜಗದ್ಗುರುಗಳು ಕೂಡ ಯಾರ್ಯಾರು ನಮ್ಮ ಸ್ವಾಮಿಗಳಿದ್ದಾರೆ ಇವ್ರು ಬರಕ್ ಇಷ್ಟಪಡ್ತಾರೆ. ನಾನು ಹೇಳ್ತೀನಿ, ಬರೋದಿಕ್ಕೆ ಆಸಕ್ತಿ ಇರೋರು ಮಾತ್ರ ಕಾರ್ಯಕರ್ತರನ್ನು ಕರೀರಿ. ನಾನು ಆ ಮೀಟಿಂಗ್ ಹೋಗ್ಬಿಟ್ರೆ ನನ್ನ ಪಕ್ಷದಿಂದ ನನಗೆ ಏನ್ ಮಾಡ್ತಾರೋ, ಕಾಂಗ್ರೆಸ್ ಏನ್ ಮಾಡ್ತಾರೋ, JDS ಏನ್ ಮಾಡ್ತಾರೋ, BJP ಏನ್ ಮಾಡ್ತಾರೋ, ಈ ರೀತಿ ಅಳಕಿರೋರಿಗೆ ಕರಿಬೇಡಿ. ಯಾರು ನಿಜಕ್ಕೂ ಇಲ್ಲ ಇದು ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ದೀರಿ, ನನ್ಗೆ ಏನ್ ತೊಂದರೆ ಆಗಕ್ ಸಾಧ್ಯನೇ ಇಲ್ಲ, ನನ್ ಬಿಟ್ರೆ ನಮ್ಮ ಕ್ಷೇತ್ರದಲ್ಲಿ ಆ MLA ಹೆಂಗ್ ಗೆಲ್ತಾರೋ ನಾನು ನೋಡ್ತೀನಿ, ಈ ಒಂದು ಲೆಕ್ಕದಲ್ಲಿ ಯಾರು ಗಟ್ಟಿ ಇದಾರೋ ಆ ಗಟ್ಟಿ ಕಾರ್ಯಕರ್ತರು ಕರೀರಿ. ಅದೇ ರೀತಿ ಸ್ವಾಮೀಜಿಗಳು ಕೂಡ ಅನೇಕ ಸ್ವಾಮಿಗಳು ಫೋನ್ ಮಾಡ್ತಾ ಇದ್ದಾರೆ ನನಗೆ, ನೀವು ತಗೋಬೇಕು, ನೀವು ಮುನ್ನಿಟ್ಕೊಳ್ಳಿ, ನಮ್ಮ ಆಶೀರ್ವಾದ ನಿಮ್ಗಿದೆ. ನನಗೆ ಅನೇಕ ಸ್ವಾಮಿಗಳು ಮಾತಾಡೋಕೆ ಇನ್ನೂ ಅವ್ರು ಯಾರಿಗೂ ಬಹಳ ಜನಕ್ಕೆ ಮಾತಾಡೋಕೆ ಅವಕಾಶ ಆಗ್ಲಿಲ್ಲ. ಫೋನ್ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ. ನಿನ್ನೆ ಸಂಜೆ ಅಂತಂತೂ ಸಿಕ್ಕಾಪಟ್ಟೆ ಫೋನ್ಗಳು. ಸ್ವಾಮಿಗಳದು ನಾನು ಎಲ್ಲ ಸ್ವಾಮಿಗಳ ಹತ್ರ ಮಾತಾಡಿ, ನೀವು ಕೂಡ ಒಂದ್ಸರಿ ಯಾವತ್ತು ಸೇರ್ಬೇಕು, ಬರೀ ಸ್ವಾಮಿಗಳು ಯಾವತ್ತು ಸೇರ್ಬೇಕು, ಎಲ್ಲಿ ಬೆಳಗ್ಗೆ ಹೇಗೆ ಸೇರ್ಬೇಕು ಅನ್ನೋದನ್ನ ನಾನು ನಿಮ್ಗಳ ಹತ್ರ ಮಾತಾಡ್ತೀನಿ. ಸ್ವಾಮಿಗಳು ಸೇರಿ ನಿಮಗೆ ನೀವು ನಮ್ಮ ಸಮಾಜದವರು ಸ್ವಾಮೀಜಿಗಳಿಗೆ ಯಾವತ್ತು ಸೇರ್ಬೇಕು ಅನ್ನೋದನ್ನ ಅವ್ರದೊಂದು ಪತ್ರಿಕೆಗಳ ಮುಖಾಂತರ ಹೇಳಿಕೆ ಬರುತ್ತೆ. ಅದಕ್ಕೆ ನಮ್ಮ ಸಮಾಜದ ಸ್ವಾಮಿಗಳನ್ನ ಆ ಸಭೆಗೆ ಕರೆಸಂತ ಪ್ರಯತ್ನ ಮಾಡಬೇಕು. ಇನ್ನು ನಿನ್ನೆ ನಡೆದ ಸಭೆಯಲ್ಲಿ ಸಹಿತ ಕೇವಲ ಕುರುಬ ಸಮುದಾಯದ ಮುಖಂಡರು ಮಾತ್ರ ಅಲ್ಲ, ಬೇರೆ ಬೇರೆ ಸಮುದಾಯದ ಮುಖಂಡರು ಸಹಿತ ಭಾಗವಹಿಸಿದರು. ಜೊತೆಗೆ BJPಯಲ್ಲಿರುವಂತಹ ವಿವಿಧ ಪದಾಧಿಕಾರಿಗಳು ಸಹಿತ ಅಲ್ಲಿ ಭಾಗವಹಿಸಿದರು. ಹಾಗಾಗಿನೇ ಈ ಸಭೆ ಬಹಳಷ್ಟು ಮಹತ್ವವಾಗಿತ್ತು. ಮತ್ತು ಈಶ್ವರಪ್ಪನವರು 20ನೇ ತಾರೀಕು ಬಹುತೇಕ ಅಧಿಕೃತವಾಗಿ ಹೆಸರನ್ನು ಘೋಷಣೆ ಮಾಡ್ತಾರೆ. ಈಗ ಅಧಿಕೃತವಾಗಿ ಅವರು ಘೋಷಣೆ ಮಾಡಿಲ್ಲ, ಆದರೆ ಈ ಹೆಸರನ್ನು ಇಡಬೇಕು ಅಂತೇಳಿ ಬಹಳಷ್ಟು ಸಲಹೆ ಬಂದಿರೋದ್ರಿಂದ ಮತ್ತು ಆ ಹೆಸರು ಇಟ್ಟರೆ ಸೂಕ್ತ, ಬಹಳಷ್ಟು ಬೆಂಬಲ ವ್ಯಕ್ತವಾಗುತ್ತೆ ಅನ್ನೋ ಕಾರಣಕ್ಕೆ ಬಹುತೇಕ ಇದೇ ಹೆಸರನ್ನು ಫೈನಲ್ ಆಗೋ ಸಾಧ್ಯತೆ ಇರುವಂಥದ್ದು ಮತ್ತು ಅದನ್ನೇ ಬಹುತೇಕ ಘೋಷಣೆ ಮಾಡೋ ಸಾಧ್ಯತೆಯೂ ಅಧಿಕವಾಗಿರುವಂಥದ್ದು. 20ನೇ ತಾರೀಕು ಬಾಗಲಕೋಟೆಯಲ್ಲಿ ನಡೆಯುವಂತಹ ಏನು ಸಮಾವೇಶ ಇದೆ, ಆ ಸಭೆ ಬಹಳಷ್ಟು ಮಹತ್ವ ಪಡೆದುಕೊಂಡಿರುವಂಥದ್ದು.